ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ಇವತ್ತು ಆಲ್ಮೋಸ್ಟ್ ಈ ತಮ್ಮನೇಲಿ ನೋಡೇ ಇರ್ತೀರ ಏನು ವಿಡಿಯೋ ವಾಟ್ ಅಂತ. ಅಂದರೆ ಒಂದು ಇದು ವಸ್ತ್ರದಿಂದ ಒಂದು ಸ್ಯಾರಿ ತರಿಸಿದೆ, ಅದು ರಿವ್ಯೂ ಹೇಳೋಣ ಅಂತ. ನಮ್ಮ ಅಂದರೆ ನಾವೇ ಸಪ್ಲೈಯರ್ ಆಗಿ ಬಟ್ ಬೇರೆಯವರಿಂದ ಯಾಕೆ ತರಿಸಿದ್ದೀರಾ ಅಂತಲೂ ಡೌಟ್ ಬರ್ಬೋದು ನಿಮಗೆ. ಜಸ್ಟ್ ಬಿಸ್ನೆಸ್ ಎಲ್ಲ ಹೆಂಗೆ ರನ್ ಆಗುತ್ತೆ ಅವ್ರದ್ದು, ಆ್ಯಂಡ್ ಡಿಸ್ಪ್ಯಾಚ್ ಎಲ್ಲ ಎಷ್ಟು ದಿನಕ್ಕಾಗುತ್ತೆ, ಆ್ಯಂಡ್ ಸ್ಯಾರಿ ಕ್ವಾಲಿಟಿ ಯಾವ ಥರ, ಅಂದರೆ ಇಟ್ಟಿರೋ ಪ್ರೈಸ್ಗೆ ಏನಾದರೂ ಸ್ಯಾರಿ ಕ್ವಾಲಿಟಿ ಯಾವ ರೀತಿ ಬಂದಿದೆ, ಕ್ಲಾತ್ ವೈಸ್ ಆಗ್ಬೋದು ಅಥವಾ ರೇಟ್ ವೈಸು, ಆ್ಯಂಡ್ ಡಿಸ್ಪ್ಯಾಚ್ ಟೈಮಿಂಗ್ಸು, ಎಷ್ಟು ದಿನ ತಗೊಳುತ್ತೆ, ವೆಬ್ಸೈಟ್ ಯಾವ ರೀತಿ ರನ್ ಆಗುತ್ತೆ, ಇದೆಲ್ಲ ಸ್ವಲ್ಪ ಅನಲೈಸ್ ಮಾಡೋಣ ಅನ್ನಿಸ್ತು. ಆ್ಯಂಡ್ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಓಕೆ ನೋಡೋಣ, ಅದೊಂದೇ ಫೇಮಸ್ ಯೂಟ್ಯೂಬರ್ ಅಲ್ವಾ ಅವರು. ಸೊ ಯಾವ ರೀತಿ ಎಲ್ಲ ಅಂದರೆ ಲೈಕ್ ಸ್ಯಾರೀಸ್ ಯಾವ ರೀತಿ ತರಿಸ್ತಿದ್ದಾರೆ ಇದೆಲ್ಲ ನೋಡೋಣ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಕಲೆಕ್ಷನ್ಸು ತುಂಬ ಇಷ್ಟ ಆಯಿತು ಅದರಲ್ಲಿ. ಸೊ ನನಗೊಂದು ಇಷ್ಟ ಆಗಿ ನಾನೊಂದು ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ಸರ್ವಿಸ್ ತುಂಬ ಚೆನ್ನಾಗಿದೆ. ಬೇಗ ಒಂದು ಆರ್ಡ್ರ್ ಮಾಡಿ ಒಂದು 4 ಡೇಸ್ಗೆಲ್ಲ ನನಗೆ ರೀಚ್ ಆಯಿತು ಸ್ಯಾರಿ. ಸೊ ಸರ್ವಿಸ್ ಫಾಸ್ಟಾಗಿದೆ, ಡಿಸ್ಪ್ಯಾಚ್ ಬೇಗನೆ ಮಾಡಿದ್ದಾರೆ, ಆ್ಯಂಡ್ ಆನ್ಲೈನ್ ಪೇಮೆಂಟ್ ತೊಗೊಂಡಿದ್ದಾರೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಲಿಲ್ಲ ಅವ್ರ ಹತ್ರ. ಸೊ ಈ ರೀತಿ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಥವಾ ನನಗೇನಾದ್ರು ಹೆಲ್ಪ್ ಆಗುತ್ತಾ ಅನ್ನೋ ರೀತಿ ಆ ದೃಷ್ಟಿಕೋನದಿಂದಲೇ ನಾನೊಂದು ಸ್ಯಾರಿ ತರಿಸಿದೆ. ಆ್ಯಂಡ್ ಅದ್ರ ಬಗ್ಗೆ ನಿಮಗೂ ಒಂದು ಹೇಳೋಣ, ಅಂದರೆ ಲೈಕ್ ಯಾರಾದರೂ ತರಿಸೋ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಸೊ ಗೊತ್ತಾಗುತ್ತಲ್ಲ ಕ್ವಾಲಿಟಿ ವೈಸು, ಪ್ರೈಸ್ ವೈಸು ಅಂತೆಲ್ಲ. ಆ್ಯಂಡ್ ಯಾರು ಹೊಸ್ದಾಗಿ ನೋಡ್ತೀರಾ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ, ನಿಮಗೆ ಮುಂಚೆ ನೋಡಿರೋರಿಗೆ ಗೊತ್ತಿರುತ್ತೆ ಅಬೌಟ್ ಅಂದರೆ ಏನು ಈ ಚಾನಲಲ್ಲಿ ಬರ್ತಿರುತ್ತೆ ಯಾವಾಗಲೂ ಅಂತ. ಈಗ ಮೀಶೋ ರಿಲೇಟೆಡ್ ಬಿಸ್ನೆಸ್ ಇನ್ಫಾರ್ಮೇಷನ್ನು, ಆ್ಯಂಡ್ ಅಮೆಜಾನ್, ಫ್ಲಿಪ್ಕಾರ್ಟ್, ಈ ರೀತಿ ಇ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಅವಾಗವಾಗ ನೀಡ್ತಾ ಇರ್ತೀನಿ. ಅವಾಗವಾಗಲ್ಲ, ಆಲ್ಮೋಸ್ಟ್ ಹೇಳೋದೇ ನಾನು ಅದನ್ನು. ಆ್ಯಂಡ್ ಏನಾದರೂ ಅರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಯಾವುದಾದ್ರೂ ಇದ್ದರೆ ಅದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಸೊ ಈ ರೀತಿ ಯಾರಿಗಾದ್ರೂ ಈ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಫಾಲೋ ಮಾಡ್ತೀರಿ, ಸೊ ದಟ್ ನಿಮ್ಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಇವತ್ತು ಸಂಕ್ರಾಂತಿ, ವರ್ಷದ ಮೊದಲನೇ ಹಬ್ಬ, ಅಂದರೆ ಜಾನಲ್ಲಿ ಮೊದಲನೇ ಹಬ್ಬ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಎಲ್ಲ ನೀವು ಅಂದ್ಕೊಂಡಿದ್ದಾಗಲಿ. ಆ್ಯಂಡ್ ಯಾರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಡೆಫಿನೆಟ್ಲಿ ಒಳ್ಳೆಯದಾಗಲಿ. ಆ್ಯಂಡ್ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಾ, ನಾನು ಇನ್ನೊಂದು ಅನೌನ್ಸ್ಮೆಂಟ್ ಮಾಡೋದಿದೆ ಇವತ್ತು ಈ ವಿಡಿಯೋಲಿ. ನೆಕ್ಸ್ಟ್ ಕಮಿಂಗ್ 30 ಡೇಸಲ್ಲಿ ಒಂದು ಬಿಸ್ನೆಸ್ನ ಯಾವ ರೀತಿ ಬಿಲ್ಡ್ ಮಾಡ್ಕೋಬೇಕು ನಾವು ಅನ್ನೋದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಎವ್ರಿ ಡೇ ಒಂದು ವಿಡಿಯೋ ಪೋಸ್ಟ್ ಮಾಡೋಣ ಅಂತಿದ್ದೀನಿ. ನನಗೆ ಇನ್ ಕೇಸ್ ಲಾಂಗ್ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ಶಾರ್ಟ್ ವಿಡಿಯೋ ಎಲ್ಲಾದ್ರೂ ಕೂಡ ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ. ಟಿಪ್ಸ್ ಅಂದರೆ ಆ ಥರ ಅಲ್ಲ, ಅಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನೆಲ್ಲ ಅಂಶಗಳು ನಮ್ಮ ತಲೆಯಲ್ಲಿರಬೇಕು ಅನ್ನೋದೊಂದು, ಅಥವಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ, ಅಥವಾ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಕೆಲವು ಬಿಸ್ನೆಸ್ಸಸ್ ಇರುತ್ತೆ, ಅದನ್ನು ಯಾವ ರೀತಿ ಮಾಡಬೇಕು. ಆ್ಯಂಡ್ ಇ ಕಾಮರ್ಸ್ ಬಿಸ್ನೆಸ್ ಯಾವ ರೀತಿ ರನ್ ಆಗುತ್ತೆ, ಅದರಲ್ಲಿ ಲಾಸ್ ಏನು, ಗೇನ್ ಏನು, ಈ ಥರ ಎವ್ರಿಥಿಂಗ್ ರಿಲೇಟೆಡ್ ಟು ಬಿಸ್ನೆಸ್ಸೇ. ನಿಮಗೆ ವಿತ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ಕೋಬೋದು ಬಿಸ್ನೆಸ್ಗೆ, ಅಥವಾ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೋದು, ಈ ರೀತಿ ಟಾಪಿಕ್ಸ್ನೆಲ್ಲ ಇನ್ಕ್ಲೂಡ್ ಮಾಡಿ ನೆಕ್ಸ್ಟ್ ಒಂದು 30 ಡೇಸ್ ಅಲ್ಲಿ ಒಂದು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳ್ತೀನಿ. ಅದು ಯಾರಿಗಾದ್ರೂ ಯೂಸ್ ಆದರೆ ಅದ್ರ ಜೊತೆ ನಾನು ಹೇಳೋ ಅಂಶಗಳ ಜೊತೆ ನೀವು ನಿಮ್ಮ ನಾಲೆಜ್ನ ಯೂಸ್ ಮಾಡಿ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿ ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿರುತ್ತೆ. ಇವತ್ತು ಜಾನ್ 15th, ಮೇ ಬಿ ಇವತ್ತೇ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ನಾಳೆ ಬರುತ್ತೆ, ಅಷ್ಟೇ, ಡಿಫ್ರೆನ್ಸ್ ಇಲ್ಲ. ಜಾನ್ 15th ಈ ಸೀರೀಸ್ನ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಅಂದರೆ ಹಬ್ಬದ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿ. ನಂದೊಂಥರ ಸಜೆಷನ್ ರೀತಿ ತಗೊಳ್ಳಿ. ಟಿಪ್ಸ್ ಏನಾದರೂ ಅನುಕೂಲ ಆದರೆ ನಿಮ್ಮ ಬಿಸ್ನೆಸ್ ಅಂದರೆ ಯಾರಿಗೇನಾದರೂ ಐಡಿಯಾನೇ ಇಲ್ಲ ಏನು ಮಾಡಬೇಕು ಏನೋ ಆ ಥರ ಎಲ್ಲ ಇರುತ್ತಲ್ಲ, ಸೊ ಅವರಿಗೆ ಈ ಟಿಪ್ಸ್ ಥರ ಯೂಸ್ ಆಗುತ್ತೆ ಈ ವಿಡಿಯೋಸು. ನೆಕ್ಸ್ಟ್ 30 ಡೇಸು ಹೇಳಿದ್ನಲ್ಲ, ಲಾಂಗ್ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ ಅಂದರೆ ನನಗೇನಾದರೂ ವರ್ಕ್ ಇರುತ್ತಲ್ಲ, ಲೈಕ್ ಆರ್ಡರ್ಸ್ ಬರ್ತಿರುತ್ತೆ ಮೀಶೋದು. ಇವತ್ತು ಕಡೆ ಎಲ್ಲ ಪ್ಯಾಕಿಂಗ್ ಮುಗಿಸಿ ಬಂದೆ, ಬಟ್ ಇವತ್ತೇನಾಯಿತು, ಇದು ಗೌರ್ಮೆಂಟ್ ಹಾಲಿಡೇ ಇತ್ತಲ್ಲ, ಸೊ ಪಿಕಪ್ ಇರಲಿಲ್ಲ ಇವತ್ತು. ಗೌರ್ಮೆಂಟ್ ಹಾಲಿಡೇಸ್ ದಿನ ಆ್ಯಂಡ್ ಸಂಡೇ ಮೀಶೋ ಪಿಕಪ್ ಇರಲ್ಲ. ಆ್ಯಂಡ್ ಅಮೆಜಾನ್, ಫ್ಲಿಪ್ಕಾರ್ಟು ಸ್ವಲ್ಪ ಬರುತ್ತೆ, ಬಟ್ ಮೋಸ್ಟ್ ಆಫ್ ದ ಇ ಕಾಮರ್ಸ್ ಬಿಸ್ನೆಸ್ಸು ರಜಾ ಅಂದರೆ ಸಂಡೇ ಆ್ಯಂಡ್ ಗೌರ್ಮೆಂಟ್ ಹಾಲಿಡೇಸಲ್ಲಿ ಪಿಕಪ್ ಆಪ್ಷನ್ ಅಂತೆಲ್ಲ ಸರ್ವಿಸ್ ಇರಲ್ಲ ಡೆಲಿವರಿ ಪಾರ್ಟ್ನರ್ಸಿಂದ. ಸೊ ಇವತ್ತೇನು ಪಿಕಪ್ ಇರಲ್ಲ, ಜಸ್ಟ್ ಆರ್ಡರ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಷ್ಟೇ ಕೆಲಸ.
ಸೊ ಅವರಿಗೆ ಹ್ಯಾಂಡ್ ಓವರ್ ಮಾಡೋದಷ್ಟೇ. ಸೊ ಈ ರೀತಿ ಕೆಲಸಗಳಲ್ಲಿ ಏನಾದರೂ ಬ್ಯುಸಿ ಇದ್ದಾಗ ಲಾಂಗ್ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಅಟ್ ಎನಿ ಕಾಸ್ಟ್ ಅಟ್ಲೀಸ್ಟ್ ಒಂದು ಶಾರ್ಟ್ ವಿಡಿಯೋಸಲ್ಲಾದರೂ ನಿಮಗೆ ನಾನು ಟಿಪ್ಸ್ ಹೇಳ್ತೀನಿ. ಯಾವ ರೀತಿ ಅದಕ್ಕೆ ಸ್ವಲ್ಪ ವರ್ಕ್ ಮಾಡಿದ್ದೀನಿ, ಅಂದರೆ ನಿಮ್ಗೆ ಏನು ಟಿಪ್ಸ್ ಕೊಟ್ಟರೆ ಯೂಸ್ ಆಗ್ಬೋದು ಆ ಥರ ಎಲ್ಲ. ಆ್ಯಂಡ್ ಹೋಲ್ಸೇಲ್ ಶಾಪ್ಸ್ ಬಗ್ಗೆ, ಇವಾಗ ಕ್ಲಾತಿಂಗ್ ಬಿಸ್ನೆಸ್ಸೇ ಆಗ್ಬೋದು, ಅಥವಾ ಏನಾದರೂ ಸ್ಟೀಲ್ ಐಟಮ್ಸ್ ಬಗ್ಗೆ ಆಗ್ಬೋದು, ಅಥವಾ ಜ್ಯುವೆಲರಿ, ಈ ಥರ ನನ್ನ ಕ್ಯಾಟಗರೀಸಲ್ಲಿ ಇರೋ ನಾನು ಹೇಳ್ತೀನಿ. ಬೇರೆ ಡಿಫ್ರೆಂಟ್ ಇರೋ ಗೊತ್ತಿಲ್ಲ, ಬಟ್ ಓವರಾಲ್ ಒಂದು ಬಿಸ್ನೆಸ್ಗೆ ಏನೆಲ್ಲ ಬೇಕು ನಮಗೆ ಆ ರೀತಿ ಎಲ್ಲ ನಾವು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ನೆಕ್ಸ್ಟ್ 30 ಡೇಸ್ ಸೀರೀಸಲ್ಲಿ. ಸೊ ಇದು ಒಂದು ಅನೌನ್ಸ್ಮೆಂಟ್ ಇತ್ತು. ಸಂಕ್ರಾಂತಿ ಹಬ್ಬದ ದಿನ ಇದು ಹೇಳ್ಬೇಕು ಅಂದ್ಕೊಂಡಿದ್ದೆ. ದಯವಿಟ್ಟು ಚಾನಲ್ನ ಫಾಲೋ ಮಾಡ್ತೀರಿ, ಸೊ ದಟ್ ನಿಮ್ಗೊಂದು ಸ್ವಲ್ಪ ನಾಲೆಜ್ ಗೇನ್ ಆಗುತ್ತೆ. ಇವಾಗೆಲ್ಲ ಅಂದರೂ ನೆಕ್ಸ್ಟ್ ಮಂತ್ ಆದರೂ ಸ್ಟಾರ್ಟ್ ಮಾಡಿ, ಅಥವಾ ನೆಕ್ಸ್ಟ್ ಇಯರ್, ಅಷ್ಟು ದೂರ ಬೇಡ. ಆದಷ್ಟು ಧೈರ್ಯವಾಗಿ ಒಂದು ಹೆಜ್ಜೆ ಇಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಸೊ ಸ್ಯಾರಿ ಹೇಳಿದ್ನಲ್ಲ, ಸ್ಯಾರಿ ರಿವ್ಯೂ ನೋಡೋಣ ಅಂತ. ಇದು ವಸ್ತ್ರದಿಂದ ಆರ್ಡ್ರ್ ಮಾಡಿದ್ದು. ಆ್ಯಕ್ಚುಲಿ ಆಲ್ರೆಡಿ ಪ್ಯಾಕ್ ತೆಗೆದಿದ್ದೆ, ಬಟ್ ನಾನು ಸ್ಯಾರಿ ನೋಡಿಲ್ಲ, ನಿಮ್ಮ ಮುಂದೆ ನೋಡೋಣ ಅಂದ್ಕೊಂಡೆ. ಸೊ ನಾನಿದು ಈ ಥರ ಪ್ರಿಂಟ್ಸ್ ಬರುತ್ತೆ ನೋಡಿ, ಈಗ ಇದು ಟ್ರೆಂಡಿಂಗ್ ಇದೆ, ನಮ್ಮ ಕಲೆಕ್ಷನ್ಸಲ್ಲಿ ಇದಿಲ್ಲ. ಸೊ ಈ ರೀತಿ ಒಂದು ಸ್ಯಾರಿ ಟ್ರೈ ಮಾಡೋಣ ಅನ್ನಿಸ್ತು. ಆ್ಯಂಡ್ ಹೇಳಿದ್ನಲ್ಲ, ಅವ್ರ ಬಿಸ್ನೆಸ್ ಮಾಡೆಲೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡೋಣ ಅಂತಲೇ ನಾನು ಆರ್ಡ್ರ್ ಮಾಡಿದ್ದೆ. ಆ ಪರ್ಪಸ್ಸೆಲ್ಲ ಮಾಡಿದ್ದು. ಗೇನೇ ಅಲ್ವಾ, ನಮಗೊಂದು ಸ್ಯಾರಿ ಬಂದಂಗಾಗುತ್ತೆ. ಸೊ ಇದು ಸ್ಯಾರಿ. ಆ್ಯಕ್ಚುಲಿ ನಾನು ಬ್ಲ್ಯಾಕ್ ಯಾವತ್ತೂ ಟ್ರೈ ಮಾಡಿಲ್ಲ, ಇದುವರೆಗೂ ನನ್ನ ಹತ್ರ ಒಂದು ಬ್ಲ್ಯಾಕ್ ಸ್ಯಾರಿ ಇಲ್ಲ. ಸೊ ನೋಡೋಣ ಅನ್ನಿಸ್ತು. ಮೆಟೀರಿಯಲ್ ಮಾತ್ರ ತುಂಬ ಸಾಫ್ಟ್ ಇದೆ, ನಿಜವಾಗ್ಲೂ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಅದೇ ಮೆಟೀರಿಯಲ್ ವೈಸ್ ಚೆನ್ನಾಗಿದೆ ನೋಡಿ. ಈ ಥರ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಅವರು ಮೇಲೆ ಅದೇ ವೆಬ್ಸೈಟಲ್ಲಿ ಕವರ್ ಪೇಜಲ್ಲಿ ಇದೆ ತುಂಬ ಸಾಫ್ಟ್ ಕ್ಲಾತ್ ಅನ್ನಿಸ್ತಿದೆ ನನಗೆ. ಅಂದರೆ ತುಂಬ ಕ್ವಾಲಿಟಿ ಕಾಟನ್ ಟೈಪ್ ಇದೆ. ಇದ್ರ ಕಾಸ್ಟ್ ಬಂದು 1100 ಅನಿಸುತ್ತೆ, 1100. ಸೊ ಅದಕ್ಕೆ ವರ್ತ್ ಇದೆ, ಈ ಸ್ಯಾರಿ ವರ್ತ್ ಇದೆ. ಸೊ ಚೆನ್ನಾಗಿದೆ ಸ್ಯಾರಿ. ಅವರ ಇದರಲ್ಲಿ ಬೇರೆ ಇದೆ, ಸಿಲ್ಕ್ ಸ್ಯಾರೀಸ್ ಟೈಪ್ಸ್ ಎಲ್ಲ ಇತ್ತು, ಬಟ್ ಆ ಕಲೆಕ್ಷನ್ಸ್ ಎಲ್ಲ ನಮ್ಮ ಹತ್ರನೇ ಇರುತ್ತಲ್ಲ, ಸೊ ನಾನು ಅದನ್ನು ನೋಡಲಿಲ್ಲ, ತರಿಸ್ಲಿಲ್ಲ. ಇದು ನೋಡೋಣ ಅಂದು ಯಾಕೋ ಇಷ್ಟ ಆಯಿತು. ಇದು ಬ್ಲೌಸ್ ಪಾರ್ಟು, ಇದು ಬಾಡಿ ಆಫ್ ದ ಓವರಾಲ್ ಬಾಡಿ ಆಫ್ ದ ಸ್ಯಾರಿ ಇದು. ಆ್ಯಂಡ್ ಇದರಲ್ಲಿ ಮೇನ್ ನನಗೆ ಇಷ್ಟ ಆಗಿದೆ ಏನಂದರೆ, ಇದು ರೀಸನ್, ಈ ಸ್ಯಾರಿ ತೊಗೊಳಕ್ಕೆ ರೀಸನ್ ಏನಂದರೆ ಈ ಪಲ್ಲುನೇ ನನಗೆ ರೀಸನ್ ತೊಗೊಳ್ಳೋದಕ್ಕೆ. ಅಂದರೆ ಈ ಬ್ಲಾಕ್ ಕಲರ್ಗೆ ಒಂಥರ ಬ್ರೌನ್ ಶೇಡ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ಅದಕ್ಕೆ ಆರ್ಡ್ರ್ ಮಾಡಿದೆ. ಬಟ್ ಚೆನ್ನಾಗಿದೆ ಸ್ಯಾರಿ, ಚೆನ್ನಾಗಿದೆ. ಆ್ಯಂಡ್ ಸರ್ವಿಸ್ ಚೆನ್ನಾಗಿದೆ. ವಿತಿನ್ 4 ಡೇಸಲ್ಲೇ ಸ್ಯಾರಿ ಡಿಸ್ಪ್ಯಾಚ್ ಅಂದರೆ ನಮ್ಮ ಕೈ ಸೇರಿತ್ತು, ನೆಕ್ಸ್ಟ್ ಡೇನೇ ಡಿಸ್ಪ್ಯಾಚ್ ಆಗಿತ್ತು. ಟ್ರ್ಯಾಕಿಂಗಲ್ಲೆಲ್ಲ ನೋಡ್ತೀವಲ್ಲ, ಸೊ ಈ ಥರ. ಅಂದರೆ ವೆಬ್ಸೈಟ್ಸ್ ಆರ್ಡರ್ಸ್ನ ತೊಗೊತಿದ್ದಾರೆ ಅನ್ಸುತ್ತವರು, ಬೇರೆ ಆಪ್ಷನ್ ನನಗೆ ಕಾಣಲಿಲ್ಲ. ಅಂದರೆ ವಾಟ್ಸಪ್ ಥ್ರೂ ಆ ಥರ ಎಲ್ಲ ನನಗೆ ಕಾಣಲಿಲ್ಲ. ಥ್ರೂ ವೆಬ್ಸೈಟೇ ಆರ್ಡರ್ ಪ್ಲೇಸ್ ಮಾಡ್ಕೋಬೇಕು ನಾವು. ಬಟ್ ಸ್ಯಾರಿ ವೈಸ್ ಆ್ಯಂಡ್ ಪ್ರೈಸ್ ವೈಸ್ ತುಂಬ ಚೆನ್ನಾಗಿದೆ. ವರ್ತ್ ಅಂದರೆ ನಮ್ಮ ಅಮೌಂಟಿಗೆ ಏನೋ ಮೋಸ ಎಲ್ಲ ವರ್ತ್ ಇದೆ. ಸೊ ಬೇರೆ ಸ್ಯಾರೀಸ್ ಬಗ್ಗೆ ನಂಗೆ ಗೊತ್ತಿಲ್ಲ, ಇದೊಂದೇ ನಾನು ತರಿಸಿದ್ದು. ಸೊ ಇದ್ರ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಸೊ ಇದು ಇವತ್ತಿನ ವೀಡಿಯೋ. ಆ್ಯಂಡ್ ನಾನು ಹೇಳೋದಲ್ಲ, ನೆಕ್ಸ್ಟ್ 30 ಡೇಸ್ ಏನು ನಮ್ಮ ವೀಡಿಯೋಸ್ ಇರುತ್ತೆ ಅಂತ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ನಿಮಗೆ ನೆಕ್ಸ್ಟ್ ಬಿಸ್ನೆಸ್ ಈಗ ಇದನ್ನೇ ಅಂದ್ಕೊಳ್ಳಿ, ಮಾರಾಟ ಮಾಡ್ತಿದ್ದಾರೆ, ನಾವು ತೊಗೊತಿದ್ದೀವಿ, ನಮಗೂ ಏನಾದರೂ ಒಂದು ಬಿಸ್ನೆಸ್ಸಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು ಅನ್ನೋ ಆಸೆ ಇರುತ್ತಲ್ಲ, ಅಂದರೆ ಈ ಥರನೇ. ಬಟ್ ಇವನ್ನೆಲ್ಲ ನಾವು ಇನ್ಸ್ಪಿರೇಷನ್ ಆಗಿ ತೊಗೋಬೇಕು. ಅವ್ರು ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ, ನಾವು ಏನಾದರೂ ಮಾಡ್ಬೋದಾ. ಕ್ಲಾತಿಂಗ್ ಬಿಸ್ನೆಸ್ ಅಂತಲೇ ಅಲ್ಲ, ಡಿಫ್ರೆಂಟ್ ಫೀಲ್ಡ್ಸಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ, ನಿಮ್ಮ ಪ್ಯಾಷನ್ ಏನು, ಇದ್ರ ಮೇಲೆ ವರ್ಕ್ ಮಾಡಿಕೊಂಡು ನಿಮ್ಮದೇ ಆದಂಥ ಓನ್ ಬಿಸ್ನೆಸ್ ಪ್ಲ್ಯಾನ್. ಯಾರಿಗೆ ಹೊರಗಡೆ ಹೋಗಿ ದುಡಿಯೋ ಅವಕಾಶ ಇಲ್ಲ, ಅಥವಾ ಬೇರೆ ಬೇರೆ ರೀಸನ್ಸ್ ಇಲ್ಲ, ಬೇರೆ ದುಡಿಮೆ ಕಡೆ ಹೋಗೋಕ್ಕೆ ಯಾರಿಗೂ ಅವಕಾಶ ಇಲ್ಲ, ಅವರೇ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಂಡು ಅವನ್ನ ಅರ್ನಿಂಗ್ ಮಾಡ್ಕೋಬೋದು. ಸೊ ನನಗೆ ಗೊತ್ತಿರೋಂಥ ಕೆಲವು ಟಿಪ್ಸ್ನ ಆ್ಯಂಡ್ ನಾನು ಯಾವ ರೀತಿ ವರ್ಕ್ ಮಾಡ್ತೀನಿ ಆ್ಯಂಡ್ ಇ ಕಾಮರ್ಸು ರಿಲೇಟೆಡ್ ಇನ್ಫಾರ್ಮೇಷನ್ನು
ಎವ್ರಿಥಿಂಗ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ನೀವು ಸಜೆಷನ್ ರೀತಿ ತೊಗೊಂಡು ಅದರಲ್ಲಿ ಕೆಲವು ಏನು ನಿಮಗೆ ಪಿಕ್ ಮಾಡ್ಕೋಬೇಕು ಅನಿಸುತ್ತೆ ಆ ಪಾಯಿಂಟ್ಸ್ನ ನೀವು ತೊಗೊಂಡು ನೆಕ್ಸ್ಟ್ ನಿಮ್ಮ ನಾಲೆಡ್ಜ್ ಏನಿದೆ ಅದನ್ನು ಯೂಸ್ ಮಾಡಿ ಅದನ್ನು ಅನಲೈಸ್ ಮಾಡಿ ನೆಕ್ಸ್ಟ್ ಒಂದು ಬಿಸ್ನೆಸ್ ಪ್ಲ್ಯಾನ್ ಮಾಡಿ. ಒಂದು ರಿಕ್ವೆಸ್ಟ್, ನಿಮ್ಮ ಮನೆಯವರು ಯಾರಾದರೂ ಹೇಳ್ತಿದ್ದಾರೆ ಅಂತಲೇ ತಿಳ್ಕೊಳ್ಳಿ. ಬಟ್ ಏನಾದರೂ ಸರಿ ಧೈರ್ಯವಾಗಿ ಮುಂದೆ ಹೋಗಿ. ಆ್ಯಂಡ್ ಝೀರೋ ಇನ್ವೆಸ್ಟ್ಮೆಂಟಲ್ಲೂ ಏನು ಮಾಡ್ಬೋದು, ನನ್ನ ಜೊತೆನೇ ಟೈಅಪ್ ಆಗಿ ಏನು ಮಾಡ್ಬೋದು ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ಟ್ರೈ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಅಂದರೆ ನಮ್ಮ ಬಿಸ್ನೆಸ್ಸಲ್ಲಿ ನೀವು ಯಾವ ರೀತಿ ತೊಡಗಿಸ್ಕೋಬೋದು, ನಿಮ್ಗೆ ಯಾವ ರೀತಿ ಅದು ಇನ್ಕಮ್ ಆಗುತ್ತೆ ಅಂತ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೊ ಮಚ್.